ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಿಜಕ್ಕೂ ಇಡೀ ಜಗತ್ತೇ ಎಲ್ಲ ರಸ್ತೆಗಳು ಯಾವ ಕಡೆ ಇತ್ತು ಅಂತಂದ್ರೆ ಎಲ್ಲ ಬಸವ ಕಲ್ಯಾಣ ಅನುಭವ ಮಂಟಪ ಕಡೆ ಇತ್ತು. ಅದೇ ಮತ್ತೆ ಆ ಗತವೈಭವವನ್ನು ತುಂಬಬೇಕು ಅಂತ ತಿಳ್ಕೊಂಡೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಈಗ ಈ ಅನುಭವ ಮಂಟಪ ಉತ್ಸವ ಮೂಲಕ ಎಲ್ಲರ ಮನಸ್ಸುಗಳನ್ನು ಎಲ್ಲರ ಮುಖ ಈ ಕಡೆ ಮಾಡ್ಬೇಕಂತ ತಿಳ್ಕೊಂಡೆ ಅಪ್ಪೋರು ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವ್ರ ಕಳಕಳಿ, ಅವ್ರ ನಿಷ್ಠೆ, ಬಸವಣ್ಣವ್ರ ಬಗ್ಗೆ ಎಷ್ಟು ಅವ್ರಿಗೆ ಪಂಚ ಪ್ರಾಣ ಅದ ಅಂದ್ರೆ ಬಹುತೇಕ ಆಮಂತ್ರಣ ಪತ್ರಿಕೆಗಳು ಈ ಉತ್ಸವ ಸಲಕ್ಕೆ ಅಪ್ಪೋರು ಯಾವ ರೀತಿ ಅವರು ಒಂದು ಫೋನ್ ಕಾಲ್ ನನಗೆ ಬಂದಿತ್ತು, ನನಗೆ ಗೊತ್ತಿಲ್ಲ. ಆ ಫೋನ್ ಕಾಲಲ್ಲಿ ಅವಶ್ಯವಾಗಿ ನೀವು ಬರಬೇಕು ಅನುಭವ ಮಂಟಪ ಉತ್ಸವಕ್ಕೆ ಅಂತಕ್ಕಂಥದ್ದು ಎಲ್ಲರನ್ನ ಭಕ್ತಾದಿಗಳಿಗೆ ಅಂದ್ರೆ ಅವರು ಅಪ್ಪೋರ್ ಕಳಕಳಿ ಬಸವಣ್ಣವ್ರ ತತ್ವ ಇಂದು ಮುಂದು ಎಂದೆಂದಿಗೂ ಇದು ಪ್ರಸ್ತುತ ಅದ, ಇದ್ರದ್ದೆಲ್ಲರೂ ಸದುಪಯೋಗ ಮಾಡಿಕೊಳ್ರಿ ಅಂತಕ್ಕಂಥ ಕಳಕಳಿ ಅಪ್ಪೋರ್ದಿದೆ. ಹೀಗಾಗಿ ಬಸವಣ್ಣನವರು ಎಲ್ಲ ರಂಗದಲ್ಲಿ ನ್ಯಾಯವನ್ನು ಕೊಟ್ಟವರು, ಎಲ್ಲ ರಂಗದಲ್ಲಿ. ಅದು ಜಾತಿ ವ್ಯವಸ್ಥೆ ಇರ್ಬೋದು, ಯಾವ ರೀತಿ 12ನೇ ಶತಮಾನದಾಗ ಎಷ್ಟು ಭಯಾನಕ ವಾತಾವರಣ ಇತ್ತು, ಅಂಥದ್ರಾಗ ಬಸವಣ್ಣವರು ಒಂದು ಸ್ಥಾನ, ಒಂದು ಅಧಿಕಾರ ಇದ್ದರೆ ಏನಾದರೂ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಬಸವಣ್ಣವರು ಪ್ರಧಾನಮಂತ್ರಿ ಆದರು ಅವಾಗ ಮತ್ತಿಷ್ಟು ಏನು ಈ ಜಾತಿ ವ್ಯವಸ್ಥೆ ಇರ್ಬೋದು, ಈ ನಡೀತಕ್ಕಂಥ ಶೋಷಣೆಗಳು ಇರ್ಬೋದು, ಮೌಢ್ಯ ಮೂಢನಂಬಿಕೆ, ಇದಕ್ಕೊಂದು ಪ್ರಧಾನಿ ಆಗಿದ್ದ ಮೇಲೆ ಅವೆಲ್ಲ ಕೊಡ್ಲಿಕ್ಕೆ ಬಸವಣ್ಣವ್ರಿಗೆ ಸಾಧ್ಯ ಆಯಿತು. ಅಂಥ ಬಸವಣ್ಣವರು ಅಷ್ಟೆಲ್ಲ ಇಡೀ ಈ ಕಲ್ಯಾಣ ಪಟ್ಟಣ ಯಾವ ರೀತಿ ಮಾಡಿದ್ರು ಅಂದ್ರೆ ಅವರು ನೀಡುವರುಂಟು ಬೇಡುವ ಇಲ್ಲದ ಕಾರಣ ನಾ ಬಡವನಾದೆ. ಬಸವಣ್ಣವ್ರು ಹೆಂಗೆ ಕಲ್ಯಾಣ ಪಟ್ಟಣ ಮಾಡಿದ್ರು ಅಂದ್ರೆ ಎಲ್ಲ ರೀತಿಯಿಂದ ಸಮೃದ್ಧಿ. ನಿನ್ನ ರಾಜ್ಯಪಾಲರು ಹೇಳಿದ್ರು ಯುದ್ಧಗಳೇ ಆಗಲ್ದಂಗ ರಾಜವನ್ನ ಅದು ಚಲೋ ತಕೊಂಡು ಬಂದವರು ಬಸವಣ್ಣವರು ಅಂತಕ್ಕಂಥದ್ದು. ಅಂತ ಬಸವಣ್ಣನವರು ಇದು ಎಲ್ಲ ರೀತಿಯಿಂದ ಹಚ್ಚ ಹಸಿರಿತ್ತು. ಯಾರು ಬಂದರೂ ಕೂಡ ಅಲ್ಲಿ ನೀಡೋರೇ ಇದ್ರು ಅಂತ, ಅಷ್ಟು ಸಮೃದ್ಧಿ ಕಲ್ಯಾಣ ರಾಜ್ಯ ಬಸವಣ್ಣವ್ರು ಮಾಡಿದ್ರು. ಅದರ ಸಲುವಾಗಿ ನಾನಾ ರಾಜ್ಯ ನಾನಾ ದೇಶದಿಂದ ಇಲ್ಲೆಲ್ಲ ಧಾವಿಸಿ ಬಂದರು. ಬಸವಣ್ಣವ್ರ ಹೃದಯ ಎಷ್ಟು ವಿಶಾಲ ಅಂದ್ರೆ ಅವ್ರ ಕಳಕಳಿ ಎಷ್ಟು ಅಂತಂದ್ರೆ ಅವ್ರ ವಚನದಲ್ಲಿ ಹೇಳ್ತಾರೆ, ನಡೆಯಲ್ಲ ಅರಿಯದೆ ನುಡಿಯಲ್ಲ ಅರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ, ಅವರ ಸುಖವೇ ಎನ್ನ ಸುಖ, ಅವರ ದುಃಖವೇ ಎನ್ನ ದುಃಖ, ಕೂಡಲ ಸಂಗಮ ದೇವ ಶರಣರ ಮನನೊಂದರೆ ಆನು ಬೆಂದೆನಯ್ಯ. ಜನ್ಮ ಕೊಟ್ಟಂತ ತಾಯಿ ತಂದಿ ತನ್ನ ಮಕ್ಕಳಿಗೆ ಏನಾದರೂ ಆದ್ರೆ ಚಲೋ ಆದ್ರೆ ಖುಷಿ ಪಡೋದು, ಆರೋಗ್ಯದಲ್ಲೂ ಅಥವಾ ಅವನ ವ್ಯಕ್ತಿತ್ವದಲ್ಲೂ ಯಾವುದೋ ಒಂದು ರೀತಿಯಿಂದ ಕೊರತೆ ಆಯ್ತಂದ್ರೆ ತಾಯಿ ತಂದಿಗೆ ಅದು ಇದ್ದು ಇಲ್ಲಂಗೆ ಆಗ್ಬಿಡ್ತದೆ. ಹಂಗೆ ಇಡೀ ಕಲ್ಯಾಣ ಪಟ್ಟಣ ಸದಾ ಇದು ಸಮೃದ್ಧಿ. ಇಲ್ಲಿ ಇದ್ದವ್ರು ಎಲ್ಲರೂ ಎಲ್ಲ ರೀತಿಯಿಂದ ತೃಪ್ತಿ ಸಮಾಧಾನ ಆನಂದ ಇದ್ದರೆ ಬಸವಣ್ಣವ್ರಿಗೆ ಭಾಳ ಅವರು ಪರಮಾನಂದದಾಗ ಇರ್ತಿದ್ರು. ಸ್ವಲ್ಪ ಎಲ್ಲೋ ಏನಾದರೂ ಕಲ್ಯಾಣ ಪಟ್ಟಣದಾಗ ಮನುಷ್ಯರಲ್ಲ, ಪ್ರಾಣಿ ಪಕ್ಷಿ ಅದು ಯಾರೇ ಇರ್ಬೋದು, ಚಲನಶೀಲವಾಗಿರ್ತಕ್ಕಂಥದ್ದು ಯಾವುದಕ್ಕಿದ್ದರೂ ಕೂಡ ಅಲ್ಲಿ ಎಲ್ಲರ ಏನರ ಆದ್ರೆ ಬಸವಣ್ಣವ್ರಿಗೆ ಭಾಳ ತ್ರಾಸ ಆಗ್ತಿತ್ತು. ಅದರ ಸಲುವಾಗಿ ಬಸವಣ್ಣವರು ಈ ಕಲ್ಯಾಣ ರಾಜ್ಯ ಅಷ್ಟೆಲ್ಲ ಸಮೃದ್ಧಿ ಆಗ್ಲಕ್ಕ ಅವರು ಎಲ್ಲರನ್ನ ಏನು ಬಸವಣ್ಣವರು ಸಕಲ ಜೀವರಾಶಿಗಳನ್ನು ಪ್ರೀತಿಸ್ತಿದ್ದರು. ಅಂಥ ಒಂದು ಬಸವಣ್ಣವ್ರ ತತ್ವ ಅದು ಯಾವತ್ತಿಗೂ ಅದು ಪ್ರಸ್ತುತ ಇದೆ.
ಅಂತ ಬಸವಣ್ಣವರು ಕಲ್ಯಾಣ ಈ ಭೂಮಿಯಲ್ಲಿ ನಾವು ನೀವೆಲ್ಲ ಜನ್ಮ ತಾಳಿದ್ದೇ ನಮ್ಮ ಸೌಭಾಗ್ಯ. ಇಂಥ ಕಲ್ಯಾಣ ಪಟ್ಟಣದಲ್ಲಿ ಜನ್ಮ ತಾಳಿದ್ದೇ ನಮ್ಮ ಸೌಭಾಗ್ಯ ಇದೆ. ಹೀಗಾಗಿ ನಿಮಗೆಲ್ಲರಿಗೂ ನಾನು ಕಳಕಳಿ ವಿನಂತಿಸಿಕೊಳ್ಳೋದೇನಂತಂದ್ರೆ, ಏನೇ ಇದ್ದರೂ ಅಪ್ಪೋರು ಯಾವಾಗಲೂ ಹೇಳ್ತಾರೆ, ಗುರುವಿನ ಗುರು ಅದು ಪರಂ ಗುರು ಅಂದರೆ ನಮಗೆ ಜಗಜ್ಯೋತಿ ಬಸವಣ್ಣವರು. ನಾವೆಲ್ಲೇ ಏನೇ ಕಾರ್ಯ ಇರಲಿ, ನಮ್ಮ ಮತ್ತೊಬ್ಬರಿಗೆ ಯಾರಿಗೂ ಟೀಕೆ ಮಾಡೋದು ಬೇಡ, ಎಲ್ಲರನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆದ್ರೆ ನಮ್ದು ಏನದ ಅದು ಬಹಳ ಗಟ್ಟಿಯಾಗಿ ಮನೆಯಾಗ ಬಂದ ತಕ್ಷಣ ದೊಡ್ಡದು ಬಸವಣ್ಣವ್ರ ಭಾವಚಿತ್ರ ಇರಬೇಕು, ವಚನ ಧರ್ಮ ಗ್ರಂಥ ಇರಬೇಕು, ಸದಾ ನಮ್ಮ ಅಂಗದ ಮ್ಯಾಗ ಲಿಂಗ ಇರಬೇಕು. ಯಾಕೆ ನಮ್ಮ ಜೊತೆ ಯಾರೂ ಬರಲ್ಲ. ಇದು ವೈಜ್ಞಾನಿಕವಾಗಿ ಇದು ಬಸವಣ್ಣವ್ರು ನಮಗೆ ಇಷ್ಟಲಿಂಗ ಕೊಟ್ಟಾರ. ಈ ಕೋವಿಡ್ದಾಗ ಎಲ್ಲ ಲಾಕ್ಡೌನ್ ಆಯ್ತು, ಎಂತೆಂತ ಅದಕ್ಕೊಂದು ಇತಿಹಾಸ ಪರಂಪರೆ ಏನೇನೋ ಅದ, ಅಲ್ಲಿ ಹೋದ್ರೆ ಏನೇನೋ ಆಗ್ತದಂತಕ್ಕಂಥದ್ದು. ಮತ್ತು ಅವ್ರು ಏನಾರ ಮಾಡಬೇಕಾಗಿತ್ತು, ಅದು ಏನೂ ಆಗಲಿಲ್ಲ, ಎಲ್ಲ ಲಾಕ್ಡೌನ್ ಆದವು. ಆದ್ರೆ ಲಾಕ್ಡೌನ್ ಇಲ್ದು ಏನಾದರೂ ಇದ್ದರೆ ಅದು ಇಷ್ಟಲಿಂಗ ಮಾತ್ರ ಇತ್ತು. ಅಂತ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಇದು ಇಷ್ಟಲಿಂಗ ಅದ. ಅದ್ರ ಸಲುವಾಗಿ ಅನುಭವ ಮಂಟಪ ಉದ್ದೇಶ ಕಳಕಳಿ ಅಂದ್ರೆ ನಿಮ್ಮ ಮನೆಗಳಲ್ಲಿ ಬಸವಣ್ಣವ್ರ ತತ್ವವನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೋಬೇಕು. ಯಾಕೆ ಇದು ಬಸವಣ್ಣವ್ರ ತತ್ವ ಸರಳ ಸಹಜ ತತ್ವ. ಇದನ್ನ ಇದು ಹೆಚ್ಚಿನ ಜಾಗೃತಿ ಆಗಬೇಕು ಎಲ್ಲ ರೀತಿಯಿಂದ. ಅಪ್ಪೋರು ಇದಕ್ಕೆ ವಿಶೇಷ ಇದು ಎಲ್ಲ ರೀತಿಯಿಂದ ಎಲ್ಲ ಕಡೆ ಇದ್ರದ್ದು ಪಸರಿಸ್ಬೇಕಂತ ತಿಳ್ಕೊಂಡೆ ಇಷ್ಟೆಲ್ಲ, ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಅದು ಜ್ಞಾನ ಇರ್ಬೋದು, ಮತ್ತೊಂದು ಧಾರ್ಮಿಕ ರಂಗದಲ್ಲಿ ಇದು ಇಷ್ಟು ಕಳಕಳಿಯಿಂದ ಅಪ್ಪರು ಯಾಕೆ ಮಾಡ್ತಾರೆ, ಇದ್ರ ಉದ್ದೇಶ ಏನು ಅಂದ್ರೆ ಇದೇ ನಮಗ ಪಂಚಪ್ರಾಣ ಆಗಬೇಕು ಅಂತ ಒಂದು ಇದು ಈ ಬಸವ ತತ್ವದಲ್ಲಿ ಇದೆ. ಇವತ್ತು ಯಾವುದೇ ಧರ್ಮಗಳು ಅವು ಅಷ್ಟು ಚಲೋ ಕಾರ್ಯರೂಪಕ್ಕೆ ಅವು ಜಾಗತಿಕ ಮಟ್ಟಕ್ಕೆ ಬೆಳಿಲಿಕ್ಕೆ ಅದಕ್ಕೆಲ್ಲಕ್ಕೂ ರಾಜಾಶ್ರಯ ಸಿಕ್ಕಿದ ಸಲುವಾಗಿ. ಇವತ್ತು ಬಸವಣ್ಣವ್ರದ್ದು ತತ್ವಕ್ಕೂ ಅದು ಸಿಕ್ಕಿದ್ದು ಇದ್ರ ಅದು ಇವತ್ತಿನ ದಿನ ಎಷ್ಟರ ಮಟ್ಟಿಗೆ ಬೆಳೀತಿತ್ತಂದ್ರೆ ಅದು ಎಲ್ಲ ರೀತಿಯ ಅದು ಜಾಗತಿಕ ಮಟ್ಟಕ್ಕೂ ಬೇರೆ ಬೇರೆ ರಾಷ್ಟ್ರದಾಗೂ ಇದು ತತ್ವ ಈ ಧರ್ಮದ್ದು ಹೆಚ್ಚಿನ ರೀತಿಯಿಂದ ಅದು ಜಾರಿಗೆ ಬರ್ತಿತ್ತು. ಆದರೂ ಇವತ್ತೇನಿದು ಸಂವಿಧಾನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಹುಟ್ಟಿದ ಮೇಲೆ ಈ ಪ್ರತಿನಿಧಿ ಅವರು ಸ್ವಲ್ಪ ಈ ಕಡೆ ಸರಿಯಾಗಿ ಅವ್ರ ದೃಷ್ಟಿ ಹಾಕಿದ್ರು ಅಂತಂದ್ರ ಇನ್ನ ಇದು ಬೆಳಗ್ತದೆ. ನಾ ಶರಣು ಸಲ್ಗಾರ್ ಅಣ್ಣವ್ರಿಗೆ ನಿನ್ನೆ ಮಾತಾಡಿದೆ. ಸಲ್ಗಾರ್ ಅವ್ರೆ ಬೇರೆ ತಾಲೂಕದಿಂದ ಬಂದು ಇಲ್ಲಿ ಸಮಯ ಶಾಸಕರು, ಅದು ನಮ್ಮ ಈಶ್ವರ ಖಂಡ್ರೆ ಅಣ್ಣವ್ರೆ, ಅಂಥವ್ರು ಬಂದು ಇಲ್ಲಿ ಮಾಡ್ತಾರ. ನಿಮ್ಮಂಥವ್ರು ಬಂದ್ರ ಇನ್ನಿಷ್ಟು ಇದು ಬೆಳಗ್ತದೆ. ಅವರು ಹೇಳಿದ್ರು, ಅಪ್ಪರೇ ನನ್ನ ಹೃದಯ ತುಂಬ ಬಸವಣ್ಣ ನನ್ನ ಮನಸ್ಸಿನಾಗ ಅಂತಕ್ಕಂಥ ಅವ್ರ ಮಾತುಗಳು ಆಡಿದ್ರು. ನಿಜಕ್ಕೂ ಯಾಕಂದ್ರೆ ನಾವು ಬಿ ನಾರಾಯಣರನ್ನ ನೆನೆಸ್ಬೇಕು. ಬಹುತೇಕ ನನ್ನ ಜೀವನದಲ್ಲಿ ವಿಧಾನಸೌಧ ಘಂಟಾಘೋಷವಾಗಿ ಅನುಭವ ಆಗಬೇಕಂತ ಒಂದು ತಾಸುಗಟ್ಟಲೆ ಮಾತಾಡಿದ್ದ ಶಾಸಕರು ಯಾರಾದ್ರೂ ಇದ್ದರು ಅದು ಬಿ ನಾರಾಯಣ. ಅದು ಅವ್ರು ಬಹಳ ಕಳ್ಳು ಚೆಲ್ಲಿ ಯಾವಾಗಲೂ ಅಪ್ಪರಿಗೆ ಹೇಳ್ತಿರು, ರಾಷ್ಟ್ರಪತಿ ಕರೆಸಿ ಇದು ಉದ್ಘಾಟನೆ ಮಾಡ್ಯಾರ ಅಪ್ಪರೇ, ರಾಷ್ಟ್ರಪತಿಗೆ ನಾ ಕರೆಸ್ತೀನಿ, ನಂದು ಆತ್ಮೀಯತೆ ಅದ, ನಾವು ಸೈಕಲ್ ಮ್ಯಾಗ ಒಂದೇ ಅಂತಕ್ಕಂಥ ಅವ್ರ ಹೆಸರು ಸುದಕ್ಕೆ ಹೇಳ್ತಿದ್ರು. ಅಂದ್ರೆ ಅವ್ರು ಎಷ್ಟು ಘಂಟಾಘೋಷವಾಗಿ ಎಷ್ಟು ಕಳ್ಳು ಚೆಲ್ಲಿ ಆ ವಿಧಾನಸೌಧದಾಗ ಮಾತಾಡಿದ್ದು ನಿಜಕ್ಕೂ ನಾವು ಬಿ ನಾರಾಯಣರಿಗೆ ಎಂದೂ ನಾವು ಮರಿಲಿಕ್ಕಾಗಲ್ಲ. ಅಂತ ಇದಕ್ಕೊಂದು ಸತ್ಯ ಇದೆ, ನ್ಯಾಯ ಇದೆ, ನೀತಿ ಇದೆ, ನೈತಿಕತೆ ಇದೆ. ಇದರಲ್ಲಿ ಎಲ್ಲ ರೀತಿಯಿಂದ ಇದು ಇಂಥದ್ದು ಹಿಡ್ಕೊಂಡು ಹೋದ್ರೆ ನಾವು ಎತ್ತರ ಮಟ್ಟಕ್ಕೆ ಬೆಳಿತೀವಿ. ರಾಜಕೀಯ ವ್ಯವಸ್ಥೆ ಇದೆ, ಎಲ್ಲರ ತಲೆ ಹೋಗ್ಬೇಕಾಗ್ತದೆ, ಎಲ್ಲ ತಲೆ ಇದಾಗಬೇಕಾಗ್ತದೆ. ಆದ್ರೆ ನಮ್ಮ ಧರ್ಮ, ನಮ್ಮ ತತ್ವ, ನಮ್ಮ ಸಿದ್ಧಾಂತನ ಅದು ಬಿಟ್ಟು ಹೋಗಬಾರ್ದು. ಈ ಮೊನ್ನೆ ಯಾವುದೋ ಒಂದು ಇದರಲ್ಲಿ ಸಿಖ್ ಧರ್ಮದವ್ರು ಏನೋ ಇದರಲ್ಲಿ ಅವ್ರದ್ದು ಏನೇನು ನಂಬಲ್ಲಿ ಹೆಂಗೆ ಗುರು, ನಂಬಲ್ಲಿ ಹೆಂಗೆ ವಿಭೂತಿ, ಲಿಂಗ, ರುದ್ರಾಕ್ಷಿ ಅವ್ರವ್ರ ಧರ್ಮದಲ್ಲಿ ಒಂದೊಂದು ಅದು ಬಿಟ್ಟು ಹೋಗ್ಬೇಕಂದ್ರೆ ಈ ರಾಜಕೀಯಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ, ಆದ್ರೆ ನನ್ನ ಧರ್ಮನ ಬಿಡಲ್ಲ ಅಂತಕ್ಕಂಥದ್ದು ನಾನು ಕೇಳಿದ್ದೆ. ಅಂದ್ರೆ ಅಷ್ಟು ಗಟ್ಟಿತನ ಅವ್ರ ಬಲ್ಲಿ ಇದೆ ಅಂತಂದ್ರೆ ಅದು ಅಷ್ಟರ ಮಟ್ಟಿಗೆ ಬೆಳಿಲಿಕ್ಕೆ
ಅಂತ ರಾಜಕೀಯ ಶಕ್ತಿಗಳು ಕಾರಣರು. ಅದರ ಸಲುವಾಗಿ ನಾ ಎಲ್ಲ ಜನಪ್ರತಿನಿಧಿಗಳನ್ನ, ಕೇವಲ ಶರಣು ಸಲ್ಗಾರ್ ಅಣ್ಣವ್ರು ಒಂದೇ ಅಂತ ನಾ ಹೇಳ್ತಾ ಇಲ್ಲ, ಇಡೀ ನಮ್ಮ ಜಿಲ್ಲೆ, ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಒಂದೊಂದು ಬೌದ್ಧ ಧರ್ಮ, ಜೈನ್ ಧರ್ಮ, ಸಿಖ್ ಧರ್ಮ ಅವ್ರದೇ ಆದಂಥದ್ದು ಅಲ್ಲಿ ಅದೇ ನಡೀತದ. ಈ ಕಲ್ಯಾಣ ಭೂಮಿಯಲ್ಲಿ ಬಸವಣ್ಣ ಬಿಟ್ಟರು ಅದು ಬೇರೆದು ಏನೂ ನಡಿಬಾರ್ದು. ಯಾಕಂದ್ರೆ ಅದಕ್ಕೆ ವಿಶೇಷವಾಗಿ ಜನಪ್ರತಿನಿಧಿಗಳು ಅದಕ್ಕೆ ಹೆಚ್ಚಿನ ರೀತಿಯಿಂದ ಆ ಒಂದು ಗಟ್ಟಿತನ ಇಟ್ಕೊಂಡ್ರಂದ್ರ ಅದು ಎಂಥ ಪ್ರಸಂಗ ಬಂದರೂ ಇಲ್ಲಿ ಬಸವಣ್ಣಂದೇ ಬೆಳಗ್ತದ. ಆ ನಿಟ್ಟಿನಲ್ಲಿ ಅಂತ ಕಾರ್ಯವನ್ನ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು. ಅದಕ್ಕೆ ಎಷ್ಟು ಅದಕ್ಕೆ ಕೈ ಜೋಡಿಸ್ತೀರಿ ಆ ತತ್ವದಿಂದ ನಿಮ್ದು ಎಲ್ಲ ರೀತಿಯಿಂದ ಎಲ್ಲ ಜನಪ್ರತಿನಿಧಿಗಳು ಬೆಳಗುತ್ತದ. ನೀವು ಖಾಯಂ ಜನಮನಸ್ದಾಗ ನೀವು ಇರ್ತೀರಿ. ಯಾಕಂದ್ರೆ ಇದು ಬಸವಣ್ಣವ್ರ ತತ್ವ, ಇದು ಆರದ ದೀಪ ಅದ. ನಾನು ಹೋಗ್ಬೋದು, ಇಲ್ಲಿ ಕುಂತವ್ರು ಹೋಗ್ಬೋದು, ಆದ್ರೆ ಬಸವ ತತ್ವ ಯಾವತ್ತೂ ಅಜ್ರಾಮ್ ಆಗಿರ್ತದೆ. ಅಂತ ಶಕ್ತಿ ಪವರ್ಫುಲ್ ಅದು ಬಸವ ತತ್ವದಾಗದ. ನನ್ಕಿಂತ ಎಲ್ಲರಿಗೆ ಅದು ಎಲ್ಲ ಬಸವಣ್ಣವ್ರ ತತ್ವ ನನ್ಕಿಂತ ಇನ್ನ ಚಲೋ ಚಲೋ ಎಲ್ಲರಿಗೆ ಗೊತ್ತಿದೆ. ನಾನು ಕಳಕಳಿಯಿಂದ ಇದು ಯಾವುದೇ ನಾನು ವಿನಂತಿ ಪೂರ್ವಕವಾಗಿ ಎಲ್ಲೇ ಹೋದರು, ನಿನ್ನೆ ಭಾಳ ಚಲೋ ಮಾತಾಡಿದ್ರು ನಮ್ಮ ಶರಣು ಸಲ್ಗಾರ್ ಅವ್ರ ಸ್ವಾಗತದಾಗ. ಅದು ಅಮೇರಿಕಾ ಅಧ್ಯಕ್ಷನಕ್ಕಿಂತ ಇದು ಶ್ರೇಷ್ಠದ ಶಾಸಕ ಅಂತಕ್ಕಂಥದ್ದು ಅಪ್ಪೂರ್ ಹೇಳಿದ್ದು ಸತ್ಯ. ಹೀಗಾಗಿ ಬಸವ ಕಲ್ಯಾಣ ಶಾಸಕ ಅಂದ್ರೆ ಅದ್ರದ್ದು ಒಂದು ಗೌರವನೇ ಬೇರೆ ಅದ, ಎಲ್ಲರಿಗದ. ಆದ್ರೆ ಬಸವ ಕಲ್ಯಾಣ ಶಾಸಕರಂದ್ರೆ ಇಷ್ಟು ಇರ್ಲಿಕ್ಕೆ ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿಜಿಯವರು ಹೇಳ್ತಾರೆ, ಲಂಡನ್ದಲ್ಲಿ ಹೋಗಿ ಮೂರ್ತಿ ಅನಾವರಣ ಮಾಡಿದ ತಕ್ಷಣ ಜಗತ್ತಿಗೆ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ಲಂಡನ್ ಅಲ್ಲ, ಇಂಗ್ಲೆಂಡ್ ಅಲ್ಲ, ಮೊಟ್ಟ ಮೊದಲು ಕೊಟ್ಟಿದ್ದು ಅದು ಭಾರತ, ಅದು ಕರ್ನಾಟಕದ ಮಹಾತ್ಮ ಬಸವೇಶ್ವರ ಅಂತ ಹೇಳ್ತಾರೆ. ಮೊನ್ನೆ ಕೂಡ ಅವರು ಬಸವಣ್ಣವ್ರ ತತ್ವವನ್ನೇ ಅವರು ಆ ಒಂದು ಇದರಲ್ಲಿ ಆಯುಧ್ಯದಲ್ಲಿ ರಾಮ ಮಂದಿರದ ಸಂದರ್ಭದಾಗ ಅಲ್ಲಿ ಕೂಡ ಬಸವಣ್ಣವ್ರದ್ದೇ ಹೇಳಿದ್ರು. ಅಂದ್ರೆ ಅಂಥವ್ರು ಅಷ್ಟು ಗಟ್ಟಿತನವಾಗಿ ಅದು ಒಂದು ಜಾಗತಿಕ ಮಟ್ಟಕ್ಕೆ ಬೆಳಗಲಿಕ್ಕೂ ನಾವು ಪ್ರಧಾನಮಂತ್ರಿಗೆ ನಾವು ಅದು ಮೆಚ್ಕೊಳ್ತಕ್ಕಂಥದ್ದು, ಚಪ್ಪಾಳೆ ತಟ್ಟಿ ಅವ್ರಿಗೆ ಅಭಿನಂದಿಸಬೇಕು. ಯಾಕಂದ್ರೆ ಅವ್ರು ಎಲ್ಲೇ ಆ ಪಾರ್ಲಿಮೆಂಟ್ ಭೂಮಿ ಪೂಜಾ ಟೈಮ್ನಾಗೂ ಬಸವಣ್ಣವ್ರ ಬಗ್ಗೆನೇ, ಬಸವಣ್ಣವ್ರ 12th ಸೆಂಚುರಿ ಅಂತ ತಿಳ್ಕೊಂಡೆ ಅವ್ರು ಮಾತಾಡೋದು. ಅಂತ ಒಂದು ಬಸವಣ್ಣವ್ರ ತತ್ವ ಇದು ಪ್ರತಿಯೊಬ್ಬರು ಇದನ್ನ ಅಳವಡಿಸ್ಕೋಬೇಕು. ಯಾಕಂದ್ರೆ ಇದು ತತ್ವ ಇಷ್ಟು ಸಾಮಾನ್ಯ ಮನುಷ್ಯಗೂ ಎತ್ತರ ಮಟ್ಟಕ್ಕೆ ತಂದವರು ಬಸವಣ್ಣವರು, ಬಸವಾದಿ ಶರಣರು. ಅಂತ ಬಸವಣ್ಣವ್ರ ತತ್ವವನ್ನ ಪ್ರತಿಯೊಬ್ಬರು ತನ್ನ ಒಂದು ಜೀವನದಲ್ಲಿ ಅಳವಡಿಸ್ಕೋಬೇಕು ಉದ್ದೇಶ ಇಟ್ಕೊಂಡೆ ಈ ಶರಣ ಅನುಭವ ಮಂಟಪ ಉತ್ಸವ. ನೋಡ್ರಿ ಅಪ್ಪೋರು 45 ಇದು 46ನೇ ಮೊಟ್ಟ ಮೊದಲು ಇಲ್ಲಿ ಶರಣ ಕಮ್ಮಟ ಆರಂಭ ಮಾಡಿ ಇವತ್ತು ಆ ಶರಣ ಕಮ್ಮಟದಿಂದ ಇವತ್ತು ಪ್ರಾಧಿಕಾರ ಐತಿ. ಇವತ್ತೆಲ್ಲ ಶರಣರ ಗವಿಗಳಾಗ್ಲಿಕ್ಕೆ ಅದಕ್ಕೆ ಮೂಲ ತಾಯಿ ಬೇರೆ ಏನಾದ್ರೂ ಇದ್ರೆ ಈ ಶರಣ ಕಮ್ಮಟ ಕಾರ್ಯಕ್ರಮ. ಇದ್ರದಿಂದೆ ಪ್ರಾಧಿಕಾರ ರಚನೆ ಆಯ್ತು, ಇದ್ರದಿಂದೆ ಅನುಭವ ಮಂಟಪ ಆಗ್ತಾ ಇದೆ. ಇಂಥ ಒಂದು ಎಲ್ಲ ಕಾರ್ಯಗಳಿಗೆ ವಿಶೇಷವಾಗಿ ಯಡಿಯೂರಪ್ಪವ್ರು ಇರ್ಬೋದು, ಈಗ ಸಿದ್ದರಾಮಯ್ಯವ್ರು ಇರ್ಬೋದು, ಇವರೆಲ್ಲರ ಒಂದು ಸಹಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಎಲ್ಲ ಜನಪ್ರತಿನಿಧಿಗಳ ಒಂದು ಸಹಕಾರದಿಂದ ಈ ಅನುಭವ ಮಂಟಪ ಆಗ್ತಾ ಇದೆ. ನಿಜಕ್ಕೂ ಇದನ್ನ ಮತ್ತಿಷ್ಟು ಎಲ್ಲ ಕಡೆ ಇದು ಹೆಚ್ಚಿನ ರೀತಿಯಿಂದ ಬೆಳಗಬೇಕಾದ್ರೆ ಅದೊಂದು ರಾಜಾಶ್ರಯ, ಅದು ಒಂದು ಶಕ್ತಿ ಇದ್ದರೆ ಇನ್ನಿಷ್ಟು ಇದು ಪವರ್ಫುಲ್ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ, ಇದಕ್ಕೆಲ್ಲ ವಿಶೇಷವಾಗಿ ನಮ್ಮ ಅನುಭವ ಮಂಟಪದ ಟ್ರಸ್ಟಿಗಳು ಬಹಳ ಅಪ್ಪೋರು ಏನು ಮಾಡ್ತಾರ ಒಳ್ಳೇದು ಮಾಡ್ತಾರ ಅಂತಕ್ಕಂಥದ್ದು ಎಲ್ಲರೂ ನಮ್ಮ ವೈಜನಾಥ್ ಕಾಮಶೆಟ್ಟಿ ಅವರು, ದುರ್ಗಿ ಅವರು, ಕುಪೇಂದ್ರ ಪಾಟೀಲ್ರು, ಇವಳಿ ಅವರು, ಇಡೀ ಟೀಮ್ ಅವರೆಲ್ಲರೂ ಅಪ್ಪೋರಿಗೆ ಇಲ್ಲಿ 12 ಎಕರೆ ಜಮೀನು ಅನುಭವ ಮಂಟಪ ಎಲ್ಲೋ ಹೋಗ್ತಿತ್ತು, ಅನುಭವ ಮಂಟಪ ಆಗ್ಬೇಕಂತ ಅಪ್ಪೋರು ಆ ಸಂಕಲ್ಪವನ್ನು ಎಲ್ಲ ಟ್ರಸ್ಟಿಗಳು ಒಂದೇ ಮಾತಿಗೆ ಆಯ್ತಪ್ಪರೇ ಗಿಫ್ಟೇ ಕೊಡ್ರಿ ಅಂತೆ 12 ಎಕರೆ ಜಮೀನನ್ನ ಸರ್ಕಾರಕ್ಕೆ ದಾನ ಮಾಡಿದ್ದು ಇದು ವಿಶ್ವ ಬಸವ ಧರ್ಮ ಟ್ರಸ್ಟು. ನಿಜಕ್ಕೂ ಅವರೆಲ್ಲ ರೀತಿಯಿಂದ ಟ್ರಸ್ಟಿ
ಕಾರ್ಯ ಆಗಲಿ ದೊಡ್ಡ ಕೊಡುಗೆ ಇದೆ. ಅದರಾಗ ವಿಶೇಷವಾಗಿ ಇದು ಅನುಭವ ಮಂಟಪ ಉತ್ಸವ ಇಷ್ಟರ ಮಟ್ಟಿಗೆ ಇದು ಆಗ್ಲಿ ಸ್ವಾಗತ ಅಧ್ಯಕ್ಷರಾಗಿರ್ತಕ್ಕಂಥ ಖಂಡ್ರೆ ಅವರು ಮತ್ತು ನಮ್ಮ ಶಾಸಕ ಕಾರ್ಯಾಧ್ಯಕ್ಷರು ಶರಣು ಸಲ್ಗಾರ್ ಅವರು, ಇಡೀ ಭಕ್ತ ಸಮೂಹ ಇಷ್ಟೆಲ್ಲ ಯಶಸ್ವಿಗೆ ನಿಮ್ಮ ಸೇವಾ, ನಿಮ್ಮ ದಾಸೋಹ, ನಿಮ್ಮ ನಿಷ್ಠೆ, ನಿಮ್ಮ ಕಳಕಳಿ ಕಾಳಜಿನೇ ಇದು ಎಲ್ಲ ಗತವೈಭವ ಹೆಚ್ಚಿಸ್ತಾ ಇದೆ. ನಿಮ್ಮ ಸದಾ ಎಲ್ಲರದು ಸಹಕಾರ, ದಾಸೋಹ, ಸೇವೆ, ನಿಷ್ಠೆ, ಕಳಕಳಿ ಸದಾ ಅನುಭವ ಮಂಟಪ ಮೇಲೆ ಇರಲಿ. ಈ ಅನುಭವ ಮಂಟಪ ಹೆಂಗ ಒಂದೊಂದು ಧರ್ಮದವ್ರಿಗೆ ಅವ್ರವ್ರಿಗೆ ಒಂದೊಂದು ಧರ್ಮದ ಕೇಂದ್ರ ಅದನೋ ಹಂಗ ಲಿಂಗಾಯತರಿಗೆ ನಮ್ಮ ಕೇಂದ್ರ ಅಂದ್ರೆ ಅದು ಬಸವ ಕಲ್ಯಾಣ ಅನುಭವ ಮಂಟಪ. ಇವತ್ತಿನ ದಿನ ಇಷ್ಟು ಕಾಣತ್ತದ, ಮುಂದೊಂದು ದಿನ ಅಪ್ಪವ್ರು ಭಾಳ ಕಳಕಳಿಯಿಂದ ಹೇಳ್ತಾರೆ, ಮುಂದೊಂದು ದಿನ ಇಲ್ಲಿ ನಮಗ ಒಳಗೆ ಬರ್ಲಿಕ್ಕೂ ಅವಕಾಶ ಅದು ಕ್ಯೂದಾಗ ನಿಂದಿರ್ಬೇಕಾಯ್ತದೆ. ಅಷ್ಟರ ಮಟ್ಟಿಗೆ ಇದು ಬಸವ ಕಲ್ಯಾಣ ಬೆಳೀತದೆ. ಯಾಕಂದ್ರೆ ಇದು ಬಸವಣ್ಣವ್ರು ಯಾಕೆ ಒಂದು ಸರ್ತಿ ಮೇಲೆ ಹೋಗ್ತದ, ಒಂದು ಸರ್ತಿ ಕೆಳಗೆ ಬರ್ತದ, ಹಿಂಗೆ ಬದಲಾಯ್ತಾ ಇರ್ತದ. ಇದು ಬಸವ ಕಲ್ಯಾಣ ಇದು ಮುಂದೆ ಒಂದು ದಿನ ಆ ದೆಹಲಿ ಹೆಂಗೆ ರಾಜಧಾನಿ ನಾವು ನೋಡ್ತಾ ಇದ್ದೀವಿ ಅದೇ ಅದಕ್ಕಿಂತ ಮಾದರಿ ಇದು ಬಸವ ಕಲ್ಯಾಣ ಆಗ್ತದೆ. ಇದಕ್ಕೆ ಯಾರು ಮನಸಾಪೂರ್ವಕವಾಗಿ ಇದಕ್ಕೆ ಯಾರು ಒಂದು ನಂದು ಎಂಬ ಭಾವ ಇಟ್ಕೊಂಡು ಮಾಡ್ತಾರೋ ಅವ್ರ ಹೆಸರು ಅಜರಾಮಾಗಿರ್ತದೆ. ಈ ಅವಕಾಶವನ್ನ ಪ್ರತಿಯೊಬ್ಬರು ಜವಾಬ್ದಾರಿಯಲ್ಲಿ ಇದ್ದಂಥವ್ರು ಇದನ್ನ ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ವಿಶೇಷ ಇಲ್ಲೆಲ್ಲ ನಮ್ಮ ಇದರಲ್ಲಿ ನಮ್ಮ ಬಸವೇಶ್ವರ ದೇವಸ್ಥಾನ ಕಮಿಟಿ ಅವ್ರದ್ದು ಬಹಳ ದೊಡ್ಡ ಸಹಕಾರ ಇದೆ. ಅವರು ನಮ್ಮ ಅಲ್ಲಿ ಮಾಡ್ಲಿಕ್ಕೆ ಅವರು ಸ್ಥಳದ ಅವಕಾಶ ಮಾಡಿಕೊಟ್ರು. ಮತ್ತೆ ಇದಕ್ಕೆಲ್ಲರ ಸಹಾಯ ಸಹಕಾರನೇ ಇದು ಯಶಸ್ವಿ ಇರ್ತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ.